ನಮಸ್ಕಾರ ವೀಕ್ಷಕರೇ. ಕೈ ಕೆಸರಾದರೆ ಬಾಯಿ ಮೊಸರು ಅನ್ನೋ ಒಂದು ಗಾದೆ ಮಾತಿದೆ. ಅಂದರೆ ನಾವು ಎಷ್ಟು ಕಷ್ಟಪಡ್ತೀವೋ ಅದರ ಫಲ ಅಷ್ಟೇ ಸಿಹಿಯಾಗಿರುತ್ತೆ. ಅದೇ ರೀತಿ ನಮ್ಮ ಆಯುರ್ವೇದದಲ್ಲಿ ಬಾಯಿಗೆ ಕಹಿ ಆದದ್ದು ಹೊಟ್ಟೆಗೆ ಸಿಹಿಯಾಗಿರುತ್ತೆ. ಅಂದರೆ ಔಷಧಿ ಎಷ್ಟೇ ಕಹಿಯಾಗಿರಲಿ ಅದು ನಮ್ಮ ಆರೋಗ್ಯದ ಮೇಲೆ ತುಂಬ ಒಳ್ಳೆಯ ಪರಿಣಾಮ ಬೀರುತ್ತೆ. ಇಂಥ ಒಂದು ಅದ್ಭುತ ವೈದ್ಯಕೀಯ ಪದ್ಧತಿಯೇ ನಮ್ಮ ಆಯುರ್ವೇದ. ಬನ್ನಿ ಇಂಥ ಆಯುರ್ವೇದದ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ಳೋಣ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮದಲ್ಲಿ. ಆದರ್ಶ ಅವರೇ ನಮಸ್ಕಾರ. ನಮಸ್ಕಾರ. ನಮ್ಮ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಧನ್ಯವಾದ. ಆದರ್ಶ ಅವರೇ, ಈ ಸೋರಿಯಾಸಿಸ್ ಅನ್ನೋ ಸಮಸ್ಯೆ ಅಂದರೆ ತುರಿಕೆ ಸಮಸ್ಯೆ, ಈ ಸಮಸ್ಯೆ ಬರೋದಕ್ಕೆ ಕಾರಣ ಏನು, ಹಾಗೆ ಇದನ್ನ ತಡೆಗಟ್ಟೋದು ಹೇಗೆ, ಇದ್ರ ಬಗ್ಗೆ ಮಾಹಿತಿ ಕೊಡ್ತೀರಾ? ಹೇಳ್ಕೊಡ್ತೀನಮ್ಮ. ಇದು ನೋಡಿ, ಮುಖ್ಯವಾಗಿ ಸೋರಿಯಾಸಿಸ್ ಅನ್ನೋದೇನಿದೆ ಇದು ಒಂದು ವಂಶ ಪಾರಂಪರಿಕವಾಗಿ ಬರುವಂಥ ಒಂದು ಕಾಯಿಲೆ ಅಂತ ಹೇಳ್ಬೋದು. ಮತ್ತು ಇದು ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ, ನಾನು ಪಕ್ಕದಲ್ಲಿ ಕೂತ್ಕೊಂಡಿದ್ದೀನಿ ಹರಡುತ್ತೆ ಅನ್ನೋದು ಸುಳ್ಳಾದ ಒಂದು ಮಾಹಿತಿ. ಜನರು ಹೇಳ್ತಾರೆ ಅವರ ಬಟ್ಟೆಯನ್ನು ಅಥವಾ ಅವರ ಟವಲ್ ಆಗಿರ್ಬೋದು, ಕರ್ಚೀಫ್ ಆಗಿರ್ಬೋದು, ಇದನ್ನು ಯೂಸ್ ಮಾಡೋದ್ರಿಂದ ನಮಗೂ ಕೂಡ ಬರುತ್ತೆ ಅನ್ನೋದೊಂದು ಏನು ಒಂದು ಮಾಹಿತಿ ಇದೆ, ಇದು ಸುಳ್ಳು ಅಂತೇಳಿ ಹೇಳ್ಬೋದು. ಮತ್ತು ಈ ಸೋರಿಯಾಸಿಸ್ ಬಂದಾಗ ಮುಖ್ಯವಾಗಿ ಇವರ ಆಹಾರದ ಬಗ್ಗೆ ತುಂಬ ಧ್ಯಾನವನ್ನು ವಹಿಸಬೇಕಾಗತ್ತೆ. ಹುಳಿಯಾದಂಥ ಪದಾರ್ಥಗಳನ್ನು ಕಡಿಮೆ ಪ್ರಮಾಣದಲ್ಲಿ ತಗೊಳ್ಬೇಕು. ಈ ಹುಣಸೆ ಹಣ್ಣಿನ ಹುಳಿ ಮತ್ತು ನಿಂಬೆ ಹಣ್ಣಿನ ಹುಳಿಯನ್ನು ಸ್ವಲ್ಪ ಬಳಕೆ ಮಾಡಬಹುದು. ಮಾಡಿದ್ರೂ ಕೂಡ ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ತೆಗೆದುಕೊಳ್ಳೋದು ತುಂಬ ಉತ್ತಮವಾದಂಥ ಒಂದು ಫಲಿತಾಂಶವನ್ನು ತಂದುಕೊಡುತ್ತೆ. ಮತ್ತು ಅದಲ್ಲದೆ ನಾವು ತೆಗೆದುಕೊಳ್ಳುವಂಥ ಆಹಾರ ಏನಿದೆ ಆದಷ್ಟು ಇದನ್ನು ಕುದಿಸಿ ಅಂದರೆ ಬೇಯಿಸಿದಂಥ ಆಹಾರಗಳನ್ನು ತೆಗೆದುಕೊಳ್ಳೋದು ತುಂಬ ಉತ್ತಮವಾದದ್ದು ಅಂತ ಹೇಳ್ಬೋದು. ಮತ್ತು ಈ ಹಸಿ ತರಕಾರಿಗಳನ್ನು ಹಾಗೆ ತಿನ್ನೋದು ಅಷ್ಟು ಒಂದು ಒಳ್ಳೆಯ ರಿಸಲ್ಟ್ಸನ್ನು ಅವರಿಗೆ ತಂದು ಕೊಡೋದಿಲ್ಲ. ಈಗ ಮುಖ್ಯವಾಗಿ ಸೋರಿಯಾಸಿಸ್ ಹೇಗೆ ಬರುತ್ತೆ, ಇದರಿಂದ ಯಾವ ರೀತಿಯ ತೊಂದರೆಗಳಾಗುತ್ತೆ ಅನ್ನೋದನ್ನು ಹೇಳ್ಕೊಡ್ತೀನಿ. ಈಗ ಮಂಡಿ ಆಗಿರ್ಬೋದು ಅಥವಾ ಮೊಣಕೈ ಆಗಿರ್ಬೋದು ಅಥವಾ ಕುತ್ತಿಗೆಯ ಕೆಳಭಾಗದಲ್ಲಿ ಮತ್ತು ಬೆನ್ನ ಹಿಂದ್ಗಡೆ ಹಿಪ್ಸ್ ಈ ಭಾಗದಲ್ಲಿ ಜಾಸ್ತಿಯಾಗಿ ಒಂಥರ ತುರಿಕೆ ಬರುತ್ತೆ. ಮತ್ತು ಅದನ್ನು ನಾವು ಅದು ಆ ಒಂದು ಕೆರೆತ ಏನಿರುತ್ತೆ ಮಾಡಿದಾಗ ಪೌಡರ್ ಫಾರ್ಮ್ನಲ್ಲಿ ಉದುರ್ತಾ ಇರುತ್ತೆ. ಅದು ಅಂತಂದರೆ ನಮ್ಮ ಚರ್ಮದ ಮೇಲೆ ಹೆಚ್ಚಾಗಿ ಈ ಒಂದು ಏನು ಸೆಲ್ಸ್ ಬೆಳೆಯುತ್ತೆ ಅದು ಹೆಚ್ಚಾಗಿ ಬೆಳೆದಾಗ ಈ ಒಂದು ತೊಂದರೆ ಕಂಡುಬರುತ್ತೆ. ಈ ಒಂದು ತೊಂದರೆಯಿಂದ ನೀವು ಹೊರಗೆ ಬರಬೇಕು ಅಂದರೆ ಆದಷ್ಟು ಪ್ರೋಟೀನ್ ಫುಡ್ ಅಥವಾ ಬಾಡಿ ಡೆವಲಪಿಂಗ್ ಅಂತ ನಾವೇನು ಹೇಳ್ತೀವಿ, ಆಮೇಲೆ ಮಾಂಸಾಹಾರಿಗಳೇ ಆಗಿರ್ಬೋದು, ಕಡಿಮೆ ಪ್ರಮಾಣದಲ್ಲಿ ನೀವು ಈ ಆಹಾರವನ್ನು ಸೇವಿಸಬೇಕಾಗುತ್ತೆ. ಪ್ರೋಟೀನನ್ನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸೇವಿಸಬೇಕು ಮತ್ತು ಆದಷ್ಟು ಹೆಚ್ಚು ಕ್ಯಾಲ್ಸಿಯಂ ಮುಕ್ತ ಆಹಾರಗಳನ್ನು ತೆಗೆದುಕೊಳ್ಳೋದು ತುಂಬ ಉತ್ತಮವಾದಂಥ ರಿಸಲ್ಟ್ಸು ಸೋರಿಯಾಸಿಸ್ ಆದವರಿಗೆ ತಂದುಕೊಡುತ್ತೆ. ಮತ್ತು ಅದಲ್ಲದೆ ಇವರು ಈ ಬೇವಿನ ಎಲೆಯ ಪೇಸ್ಟನ್ನು ಮಾಡಿಬಿಟ್ಟು ಅದನ್ನು ಒಂದು ಬಕೆಟ್ನ ನೀರಿನಲ್ಲಿ ಹಾಕಿ ಅದಕ್ಕೆ ಮುಷ್ಟಿಯಷ್ಟು ಒಂದು ಈ ನಮ್ಮ ಕಲ್ಲುಪ್ಪನ್ನು ತೆಗೆದುಕೊಂಡು ಹಾಕಿ ಬಿಸಿ ನೀರಿನಲ್ಲಿ ಸ್ನಾನ ಮಾಡೋದು ತುಂಬ ಉತ್ತಮ ಅಂತೇಳಿ ಹೇಳ್ಬೋದು. ಆದಷ್ಟು ಇವ್ರ ಹತ್ರ ಈ ಕಹಿ ಬೇವು ಏನಿದೆ ಇದರ ಪೇಸ್ಟನ್ನು ಮಾಡಿ ಮಜ್ಜಿಗೆಯಲ್ಲಿ ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ತುಂಬ ಉತ್ತಮವಾದಂಥ ರಿಸಲ್ಟ್ಸನ್ನು ಇವರು ಪಡಿಬೋದು. ಮತ್ತು ಸ್ಕಾಲ್ಪ್ನಲ್ಲಿ ಅಂದರೆ ಹೊಟ್ಟೆ ಎಲ್ಲಾಗುತ್ತೆ ನಿಮ್ಗೆ, ಅಲ್ಲಿ ಕೂಡ ಈ ಒಂದು ತೊಂದರೆ ಬರುತ್ತೆ. ಆಮೇಲೆ ಈ ಹೊಟ್ಟೆಯ ಪಕ್ಕ ಭಾಗದಲ್ಲಿ ಕೂಡ, ಎದೆಯ ಪಕ್ಕ ಭಾಗದಲ್ಲಿ ಕೂಡ ನಿಮಗೆ ಈ ಒಂದು ತೊಂದರೆ ಬರುತ್ತೆ. ಮತ್ತು ಹೆಚ್ಚು ತುರಿಕೆ ಇರುವಾಗ, ನವೆ ಆಗ್ತಾ ಇರುವಾಗ ನೀವು ಆದಷ್ಟು ಬೇಗ ಇದನ್ನು ಡಾಕ್ಟರ್ಸ್ ಹತ್ರ ಕನ್ಸಲ್ಟ್ ಮಾಡೋದು ತುಂಬ ಉತ್ತಮವಾದಂಥದ್ದು. ಮತ್ತು ಮನೆಯ ಒಂದು ವೈದ್ಯಕೀಯ ವಿಚಾರವಾಗಿ ನೀವು ನೋಡಿದಾಗ ನಾನು ಹೇಳಿದಂಥ ಆಹಾರಗಳನ್ನು ತೆಗೆದುಕೊಳ್ಳೋದು ತುಂಬ ಪ್ರಾಮುಖ್ಯತೆಯನ್ನು ನೀವು ಕೊಡಬೇಕಾಗತ್ತೆ. ಮತ್ತು ಅದಲ್ಲದೆ ಹೆಚ್ಚು ನೀವು ಕಹಿಯಾದ ಪದಾರ್ಥಗಳನ್ನು ಸೇವಿಸೋದು ತುಂಬ ಉತ್ತಮ ಅಂತೇಳಿ ಹೇಳ್ಬೋದು. ಹಾಗಲಕಾಯಿ ಆಗಿರ್ಬೋದು, ಹುಣಸೆ ಮರದ ಸೊಪ್ಪೇನಿದೆ ಅದು ಕೂಡ ಇದಕ್ಕೆ ತುಂಬ ಒಂದು ಉಪಯೋಗಕಾರಿ ಅಂತ ಹೇಳ್ಬೋದು. ನುಗ್ಗೆ ಸೊಪ್ಪು ಕೂಡ ತುಂಬ ಉಪಯೋಗಕಾರಿ. ಪರ್ಟಿಕ್ಯುಲರ್ ಎಲ್ಲ ಕನ್ಸಿಡರ್ ಮಾಡಿದರೆ ಮೆಂತ್ಯ ಸೊಪ್ಪು ತುಂಬ ಒಂದು ಉಪಯುಕ್ತವಾದಂಥ ಒಂದು ಸೊಪ್ಪು ಅಂತೇಳಿ ಹೇಳ್ಬೋದು. ಆದಷ್ಟು ಹೆಚ್ಚು ನೀವು ಐರನ್ ಕಂಟೆಂಟ್ ಅಂದರೆ ಕಬ್ಬಿಣಾಂಶ ಹೆಚ್ಚಿರುವಂಥ ಸಸ್ಯಾಹಾರಿಗಳಾಗಿದ್ದರೆ ಆದಷ್ಟು ಹೆಚ್ಚು ಇದನ್ನು ಸೇವಿಸಬೇಕಾಗತ್ತೆ. ಇದು ಹಸಿರು ಸೊಪ್ಪುಗಳಲ್ಲಿ ಮಾತ್ರ ಹೆಚ್ಚಾಗಿ ಅವೈಲೇಬಲ್ ಇರೋದ್ರಿಂದ ನೀವು ಇದನ್ನು ತಗೊಳ್ಳಿ. ಆದಷ್ಟು ಇವತ್ತು ನಾವೇನು 2 ಪ್ರಯೋಗಗಳನ್ನು ತೋರಿಸ್ತಾ ಇದ್ದೀವಿ ಅದನ್ನು 30ರಿಂದ 45 ದಿವಸಗಳವರೆಗೆ ನೀವು ಕಂಟಿನ್ಯೂಸ್ ಆಗಿ ತೊಗೊಂಡ್ರೆ ಒಂದು ಉತ್ತಮ ಫಲಿತಾಂಶವನ್ನು ನೀವು ಪಡಿಬೋದು. ವೀಕ್ಷಕರೇ, ಸೋರಿಯಾಸಿಸ್ ಅಂದ್ರೆ ಈ ತುರುಪಿ ಸಮಸ್ಯೆ ಹೇಗೆ ಬರುತ್ತೆ, ಇದನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ಹೇಗೆ, ಆಹಾರ ಪದ್ಧತಿ ಅವ್ರದ್ದು ಹೇಗಿರ್ಬೇಕು, ಇದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದೀವಿ. ಈಗ ಈ ಸಮಸ್ಯೆ ಎದುರಾದಾಗ ಮನೆಯಲ್ಲೇ ಸುಲಭವಾಗಿ ಯಾವ ರೀತಿ ಮನೆ ಔಷಧಗಳನ್ನ ತಯಾರಿಸಬಹುದು ನೋಡೋಣ ಬನ್ನಿ ವೀಕ್ಷಕರೇ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನಂತ ಹೇಳಿ ನೋಟ್ ಮಾಡ್ಕೊಳ್ಳಿ. ಲೋಳೆ ರಸ, ಆಲಿವ್ ಆಯಿಲ್, ಚಹಾದ ಪುಡಿ ಹಾಗೂ ಬೆಳ್ಳುಳ್ಳಿ, ಇಷ್ಟು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಈಗ ಮೊದಲಿಗೆ
ನಾವು ಈ ಲೋಳೆ ರಸವನ್ನು ಹೇಗೆ ತೆಗಿಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಇದನ್ನು ಈ ಥರ ಕಟ್ ಮಾಡ್ಕೊಂಡ ನಂತರ ಈ ಥರ ಇದನ್ನು ತೆಗೆದುಕೊಳ್ಬೇಕು. ಅದೇ ರೀತಿ ಸುಮಾರು ನಮ್ಗೆ ಎಷ್ಟು ಬೇಕು, ಈಗ ನಾವು ಈಗ ಇದನ್ನು ಈ ಥರ ತೆಗೆದುಕೊಳ್ಬೇಕು. ಅದು ಸಿಪ್ಪೆಯ ಒಂದು ಅವಶ್ಯಕತೆ ಇಲ್ವಾ? ಸಿಪ್ಪೆಯ ಅವಶ್ಯಕತೆ ಇಲ್ಲ. ಇದರಲ್ಲಿ ಇರುವಂಥ ಲೋಳೆ ಮಾತ್ರ ಇದೇನಿದೆ ಇಟ್ ಇಸ್ ವೆರಿ ಗುಡ್ ಫಾರ್ ಹೆಲ್ತ್ ಅಂತ ಹೇಳ್ಬೋದು. ತುಂಬ ಉಪಯೋಗಕಾರಿ ಇದು. ಬನ್ನಿ ವೀಕ್ಷಕರೇ, ಈಗ ಮೊದಲಿಗೆ ಪಾತ್ರೆಗೆ ಒಂದು ಗ್ಲಾಸ್ನಷ್ಟು ನೀರು ಹಾಕ್ಕೊಳ್ಬೇಕು. ಹಾಕೊಂಡ ನಂತರ ಇದಕ್ಕೆ ಮೊದಲಿಗೆ ಆಲಿವ್ ಆಯಿಲನ್ನು ಹಾಕ್ಕೊಳ್ಬೇಕು. 2 ಟೀ ಸ್ಪೂನ್ ಅಷ್ಟು ಆಲಿವ್ ಆಯಿಲ್. ಇದಕ್ಕೆ ಒಂದು 4 ಬೆಳ್ಳುಳ್ಳಿ. ಸೋರಿಯಾಸಿಸ್ಗೆ ತುಂಬ ಉಪಯೋಗಕಾರಿಯಾದಂತಹ ಒಂದು ಮನೆಮದ್ದು ಅಂತ ಹೇಳ್ಬೋದು. ಇದಕ್ಕೆ ಈಗ ನಾವು ಈ ಲೋಳೆ ರಸ ಮತ್ತು ಚಹಾದ ಪುಡಿಯನ್ನು ಒಂದು 1/4 ಚಮಚದಷ್ಟು ಮಾತ್ರ ಹಾಕ್ಕೊಳ್ಬೇಕು. ಇದರಲ್ಲಿ ಚಹಾದ ಪುಡಿಯ ಬಳಕೆ ಮಾಡ್ತಾ ಇದ್ದೀವಿ, ಅದ್ರದ್ದು ಏನು ಪಾತ್ರ ವಹಿಸುತ್ತೆ ಇದರಲ್ಲಿ? ಇದಕ್ಕೆ ನೋಡಿ, ಮುಖ್ಯವಾಗಿ ಏನು ಅಂತಂದ್ರೆ ಚಹಾದ ಪುಡಿಯಿಂದ ಈ ಒಂದು ಏನು ಆ ಎಲೆ ಇದೆ ಅದರ ಒಂದು ಡಸ್ಟ್ ಇದು ಅಲ್ವಾ, ಚಹಾ, ಅದನ್ನು ನಾವು ತೆಗೆದುಕೊಂಡಾಗ ಸರಳವಾಗಿ ಒಂಥರ ಸ್ಟಿಮ್ಯುಲೇಟಿಂಗ್ ಏಜೆಂಟ್ ಅಂತೇಳಿ ಹೇಳ್ಬೋದು. ಇದು ತುಂಬ ಬಹಳ ಬೇಗ ನಮ್ಮ ದೇಹದಲ್ಲಿ ಸಂಚರಿಸುತ್ತೆ. ಮತ್ತು ಇದರಲ್ಲಿ ಲೋಳೆ ರಸ ಮತ್ತು ಬೆಳ್ಳುಳ್ಳಿ ಏನು ಆಲಿವ್ ಆಯಿಲ್ ಹಾಕಿದ್ದೀವಿ, ಆದಷ್ಟು ಬೇಗ ಈ ಒಂದು ತೊಂದರೆಗೆ ನಿರ್ಮೂಲನೆ ಮಾಡೋದಕ್ಕೆ ಒಂದು ಪಾತ್ರವನ್ನು ವಹಿಸುತ್ತೆ. ಸೊ ಅದಕ್ಕಾಗಿ ನಾವು ಚಹಾದ ಪುಡಿಯನ್ನು ಹಾಕ್ಕೊಂಡಿರೋದು. ಈಗ ಇದಕ್ಕೆ ಕೊನೆಯದಾಗಿ ನಾವು 3 ತುಂಡುಗಳನ್ನು ಮಾಡ್ಕೊಂಡಿದ್ವಿ ಲೋಳೆ ಆಲೋವೆರಾನ, ಅದನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಭಾಳ ಬೇಗನೆ ಕರಗಿ ಹೋಗುತ್ತೆ. ಕರಗಿ ಹೋದ ನಂತರ ಇದೊಂಥರ ಲೋಳೆ ಆಗಿ ಬರುತ್ತೆ. ಈ ಥರ ಇದನ್ನು ಮಾಡಿ ಕುಡಿಯೋದ್ರಿಂದ ತುಂಬ ಉತ್ತಮವಾದಂಥ ರಿಸಲ್ಟ್ಸನ್ನು ಪಡ್ಕೊಳ್ಬೋದು. ಇದರಲ್ಲಿ ಆಲಿವ್ ಆಯಿಲ್ ಇದೆ. ಆಲಿವ್ ಆಯಿಲ್ ಮತ್ತು ಲೋಳೆ ರಸ ಎರಡೂ ಮಿಕ್ಸ್ ಆದಾಗ ಈ ಏನು ಸೋರಿಯಾಸಿಸ್ ಅನ್ನೋ ಏನು ತೊಂದರೆ ಇದೆ, ಈಗ ನಮ್ಮ ಸ್ಕಿನ್ ಮೇಲೆ, ನಾನು ಮೊದಲೇ ಹೇಳಿದ ಹಾಗೆ ಸ್ಕಿನ್ ಮೇಲೆ ಹೆಚ್ಚು ಈ ಸೆಲ್ಸ್ ಏನು ಬೆಳೆಯುತ್ತೆ ಅದು ಏನು ನಮ್ಮ ಚರ್ಮದ ಮೇಲೆ ಬೆಳೀತಾ ಇದೆ ಅದಕ್ಕಿಂತ ಹೆಚ್ಚು ಫಾಸ್ಟಾಗಿ ಬೆಳೆಯುವಂಥದ್ದು. ಅದಕ್ಕಿಂತ ಹೆಚ್ಚು ಫಾಸ್ಟ್ ಬರೋದ್ರಿಂದ ಈ ಸೋರಿಯಾಸಿಸ್ ತೊಂದರೆ ಬರುತ್ತೆ ಅಂತ ಹೇಳಿದೆ. ಸೊ ಅದನ್ನು ನಿಯಂತ್ರಣ ಮಾಡೋದಕ್ಕೆ ಈ ಅಲೋವೆರಾ ಮತ್ತು ಎಣ್ಣೆ ಆಲಿವ್ ಆಯಿಲ್ ಇದು ತುಂಬ ಹೆಲ್ಪ್ ಮಾಡುತ್ತೆ. ಈಗ ಇದು ಸಿದ್ಧವಾಗಿದೆ. ಇದನ್ನು ಒಂದ್ಸರಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾವು ಗ್ಲಾಸಿಗೆ ಹಾಕ್ಕೊಳ್ಬೇಕು. ಕೆಲವು ಬಾರಿ ಏನಾಗುತ್ತೆ ಅಂದರೆ ಲೋಳೆ ರಸ ಅದರಲ್ಲಿ ಕರಗದೇ ಇದ್ದ ಕಾರಣ ಆದರೆ ಅದರ ಒಂದು ಸತ್ವ ಅದರಲ್ಲಿ ಬಂದರೆ ಸಾಕು. ಅದ್ರ ಬಗ್ಗೆ ಇದು ಕರಗಿಲ್ಲ ಅನ್ನೋದಕ್ಕಿಂತ ನೀವು ಪೇಸ್ಟ್ ಕೂಡ ಮಾಡಿ ಹಾಕ್ಕೊಳ್ಬೋದು. ಸೊ ಈಗ ಈ ಅಲೋವೆರಾ, ಬೆಳ್ಳುಳ್ಳಿ ಮತ್ತು ಚಹಾದ ಪುಡಿ ಹಾಗೂ ಆಲಿವ್ ಆಯಿಲ್ ಹಾಕಿ ಮಾಡಿದಂಥ ಈ ಚಹಾ ಸಿದ್ಧವಾಗಿದೆ. ಇದು ಸೋರಿಯಾಸಿಸ್ನವರಿಗೆ ತುಂಬ ಉತ್ತಮವಾದಂಥ ರಿಸಲ್ಟ್ಸನ್ನು ತಂದುಕೊಡುತ್ತೆ. ಇದಕ್ಕೆ ಬೇಕಿದ್ದರೆ ನೀವು ಒಂದು ಸ್ವಲ್ಪ ಈ ಜೇನುತುಪ್ಪ ಇಲ್ಲದಿದ್ದರೆ ಕಲ್ಲು ಸಕ್ಕರೆಯನ್ನು ಹಾಕ್ಕೊಂಡ್ಬಿಟ್ಟು ಕುಡಿಯಬಹುದು. ಇಲ್ಲ ನೀವು ಹಾಗೆ ಕುಡಿತೀರಾ, ಪ್ರಾಕ್ಟೀಸ್ ಮಾಡ್ತೀರಾ ಅಂತಂದರೆ ತುಂಬ ಉತ್ತಮವಾದ ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ. ಆದಷ್ಟು ಸ್ಕ್ಯಾಲ್ಫಿಗೆ ತುಂಬ ಒಳ್ಳೆಯ ರಿಸಲ್ಟ್ಸನ್ನು ತಂದುಕೊಡುತ್ತೆ. ಇದು ನಿಮ್ಮ ತಲೆ ಬುರುಡೆಗೆ ಏನು ತೊಂದರೆ ಆಗಿರುತ್ತೆ, ಕೆಲವೊಂದು ಕಡೆ ತುಂಬ ಈಚಿಂಗ್ ಇರುತ್ತೆ, ಆ ತೊಂದರೆ ಏನಿದೆ ಅದು ಹೊರಟು ಹೋಗುತ್ತೆ. ಇದನ್ನು ನೀವು ಮನೆಯಲ್ಲಿ ಮಾಡಿ ಇದನ್ನು ಮನೆಯಲ್ಲಿ ಪ್ರಯೋಗಿಸಿ ನೋಡಿ. ನಂತರ ನೀವೇ ಹೇಳ್ತೀರಾ ಸೋರಿಯಾಸಿಸ್ಗೆ ತುಂಬ ಉತ್ತಮವಾದಂಥ ಫಲಕಾರಿಯಾದಂಥ ಸೊಲ್ಯೂಷನ್ ಅಥವಾ ದ್ರಾವ್ಯ ಅಂತೇಳಿ ಹೇಳ್ಬೋದು. ವೀಕ್ಷಕರೇ, ಇದನ್ನು ಮನೆಯಲ್ಲಿ ಮಾಡಿ ಇದರ ಉಪಯೋಗಗಳನ್ನು ತೆಗೆದುಕೊಳ್ಳಿ. ತುರಿಕೆ ನಿವಾರಣೆಗೆ ಮನೆ ಔಷಧ. ಬೇಕಾಗಿರುವ ಸಾಮಗ್ರಿಗಳು: ಲೋಳೆ ರಸ, ಆಲಿವ್ ಆಯಿಲ್, ಚಹಾದ ಪುಡಿ ಮತ್ತು ಬೆಳ್ಳುಳ್ಳಿ. ತಯಾರಿಸುವ ವಿಧಾನ: ಮೊದಲು ಅಲೋವೆರಾದ ಒಳಭಾಗವನ್ನು ಕತ್ತರಿಸಿಕೊಂಡು ಕಾಯಲಿಟ್ಟ ಪಾತ್ರೆಗೆ ನೀರು, ಆಲಿವ್ ಆಯಿಲ್, ಬೆಳ್ಳುಳ್ಳಿ ಮತ್ತು ಚಹಾದ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಕತ್ತರಿಸಿಕೊಂಡ ಆಲೋವೆರಾವನ್ನು ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡಿಕೊಂಡು ಕುದಿಸಿ 1 ಲೋಟಕ್ಕೆ ಸೋಸಿಕೊಂಡರೆ ತುರಿಕೆ ನಿವಾರಣೆಗೆ ಮನೆ ಔಷಧ ಸಿದ್ಧ.
ಸ್ನೇಹಿತರೆ, ಈ ಸೋರಿಯಾಸಿಸ್ ಅಂದರೆ ತುರಿಕೆ ಸಮಸ್ಯೆಗೆ ಯಾವ ರೀತಿ ಒಂದು ಸುಲಭವಾದ ಮನೆ ಔಷಧ ಮಾಡ್ಬೋದು ಅಂತ ನೋಡಿದ್ವಿ. ಸ್ನೇಹಿತರೆ, ಬನ್ನಿ ಈ ಸೋರಿಯಾಸಿಸ್ ಅಂದರೆ ತುರಿಕೆ ಸಮಸ್ಯೆಗೆ ಮತ್ತೊಂದು ಮನೆ ಔಷಧನ ಹೇಗೆ ಸಿದ್ಧಪಡಿಸೋದು ನೋಡೋಣ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನಂತ ಹೇಳಿ ನೋಟ್ ಮಾಡ್ಕೊಳ್ಳಿ. ಪಪ್ಪಾಯಿ ಹಣ್ಣಿನ ಪೇಸ್ಟ್, ಹಾಗಲಕಾಯಿ ಪೇಸ್ಟ್, ಅರಿಶಿಣದ ಪುಡಿ ಹಾಗೂ ಬೇವಿನ ಎಲೆ. ಇಷ್ಟು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಇದನ್ನು ಹೇಗೆ ಮಾಡೋದು, ತುಂಬ ಸುಲಭವಾದಂಥ ಒಂದು ಇವತ್ತು ಪ್ರಯೋಗವನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಆದರೆ ವೆರಿ ಎಫೆಕ್ಟಿವ್ ಅಂತ ಹೇಳ್ಬೋದು. ತುಂಬ ಒಂದು ಉಪಯೋಗಕ್ಕೆ ಬರೋ, ಸೋರಿಯಾಸಿಸ್ನವರಿಗೆ ತುಂಬ ಉಪಯೋಗಕ್ಕೆ ಬರುವಂಥ ಒಂದು ಲೇಪ ಇದು. ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕು. ಒಂದು 2 ಟೇಬಲ್ ಸ್ಪೂನಷ್ಟು ನೀರು, ಒಂದು 25 ml ನೀರಾದರೆ ಸಾಕು. ಇದಕ್ಕೆ ನಾವು ಒಂದು 10 ರಿಂದ 15 ಬೇವಿನ ಎಲೆಯನ್ನು ಹಾಕ್ಕೊಳ್ಬೇಕು. ಈ ಬೇವಿನ ಎಲೆಯನ್ನು ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಇದರಲ್ಲಿ ಕಲಕಬೇಕು. ಈ ಥರ ಆ ಬೇವಿನ ಎಲೆಯನ್ನು ಜಜ್ಜಿ ಹಾಕುವಂಥ ಅವಶ್ಯಕತೆ ಏನೂ ಇಲ್ಲ. ಆ ನೀರು ಏನಿದೆ ಅದು ಬೇವಿನ ರಸವನ್ನು ಹೊಂದಿರಬೇಕಷ್ಟೆ. ಅದ್ರ ಸತ್ವಗಳು ಇದರಲ್ಲಿ ಬಂದಾಗ ಇದ್ರ ಜೊತೆ ಮತ್ತೆ ನಾವು ಈ ಪಪ್ಪಾಯಿ ಕಾಯಿ ಅಥವಾ ಹಣ್ಣಿನ ಪೇಸ್ಟ್ ಏನು ಮಾಡ್ಕೊಂಡಿದ್ದೀವಿ ಅದು ಉಪಯೋಗಕ್ಕೆ ಬರುತ್ತೆ. ಮತ್ತು ಹಾಗಲಕಾಯಿ, ಈ ಹಾಗಲಕಾಯಿ ಮತ್ತು ಬೇವಿನ ಎಲೆ ಈ ಆ ಒಂದು ಏನು ನವೆ ಆಗುತ್ತೆ ಅಥವಾ ಈಚಿಂಗ್ ಪ್ರಾಬ್ಲಮ್ ಏನಿದೆ ಅದನ್ನು ತಡೆಗಟ್ಟುತ್ತೆ. ಮತ್ತು ಪಪ್ಪಾಯಿ ಅದನ್ನು ಬೆಳಿಲಾರ್ದ ಹಾಗೆ ನೋಡ್ಕೊಳ್ಳುತ್ತೆ. ಪಪ್ಪಾಯಿ ಕಾಯಿ ಮತ್ತು ಅರಿಶಿಣದ ಪುಡಿ ಆ್ಯಂಟಿಸೆಪ್ಟಿಕ್ ಅಂಥೇಳಿ ನಾವು ಯಾವಾಗ ಉಗುರುಗಳಿಂದ ಅದನ್ನು ಅದು ಈಚಿಂಗ್ ಆದಾಗ ನಾವು ತುರಿಸ್ಕೊಳ್ತೀವಿ, ಅದನ್ನು ಕೂಡ ಅದು ಹೋಗಲಾಡಿಸುತ್ತೆ. ಆದಷ್ಟು ಅರಿಶಿಣದ ಪುಡಿಯನ್ನು ಹೆಚ್ಚು ಉಪಯೋಗಿಸೋದು ತುಂಬ ಒಳ್ಳೆಯದು ಅಂತೇಳಿ ಹೇಳ್ಬೋದು. ಪ್ರತಿಯೊಂದು ಸಾಮಗ್ರಿನೂ ಅದರದ್ದೇ ಆದ ಒಂದು ಪ್ರಮುಖ ಪಾತ್ರ ವಹಿಸುತ್ತೆ. ನೋಡಿ, ಈಗ ಇದು ರೆಡಿ ಆಗಿದೆ. ಇದರಲ್ಲಿ ಇರುವಂಥ ಎಲೆಗಳನ್ನು ನಾನು ವಾಪಸ್ ತೆಗಿತಾ ಇದ್ದೀನಿ. ಈಗ ಈ ನೀರಿನಲ್ಲಿ ಬೇವಿನ ನೀರಿದು, ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಪಪ್ಪಾಯಿಯ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಹಾಗಲಕಾಯಿ ಪೇಸ್ಟ್ ಕೂಡ ಅಷ್ಟೇ, ಒಂದು 1/4 ಚಮಚದಷ್ಟು ಹಾಕಿದರೆ ಸಾಕು. ಆಮೇಲೆ ಕೊನೆಯದಾಗಿ ಅರಿಶಿಣದ ಪುಡಿ ಇಷ್ಟು ಹಾಕ್ಕೊಂಡು 1/4 ಚಮಚದಷ್ಟು ಅರಿಶಿಣದ ಪುಡಿಯನ್ನು ಹಾಕಿದ್ದೀನಿ. ಈಗ ಇದನ್ನು ಉರಿಯನ್ನು ಬಂದ್ ಮಾಡ್ಕೊಳ್ಬೇಕು. ಬಂದ್ ಮಾಡಿದ ನಂತರ ಇದನ್ನು ಚೆನ್ನಾಗಿ ನಾವು ಇದರಲ್ಲೇ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಏನು ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ, ಈ ಪೇಸ್ಟನ್ನು ನಾವು ಎಲ್ಲಿ ನಿಮ್ಮ ಕೈ ಭಾಗಗಳಲ್ಲಿ ಆಮೇಲೆ ಮೊಣಕೈ ಹತ್ತಿರ ಆಗಿರುತ್ತೆ ಅಂಥ ಭಾಗಗಳಲ್ಲಿ ಇದನ್ನು ಹಚ್ಕೊಳ್ಬೇಕು. ಇದನ್ನು ಹಚ್ಕೊಂಡು ಒಂದು 15 ರಿಂದ 20 ನಿಮಿಷ ಬಿಟ್ಟ ನಂತರ ತೊಳೆದುಕೊಳ್ಬೇಕು. ಅಥವಾ ಕಾಲಿಗೆ ಎಲ್ಲಿ ಬಾಡಿಗೆ ಆಗಿರುತ್ತೆ ಅಲ್ಲಿ ನೀವು ಇದನ್ನು ತೆಗೆದುಕೊಳ್ಬೇಕು. ಈಗ ಇದನ್ನು ಒಂದು ಬಟ್ಲಿಗೆ ಹಾಕೋಣ. ಹಾಗೆ ಆದಷ್ಟು ಈ ಒಂದು ಲೇಪವನ್ನು ದಿನಕ್ಕೆ ಎಷ್ಟು ಬಾರಿ ಹಚ್ಕೋಬೇಕಾಗುತ್ತೆ, ಹಾಗೆ ಹಚ್ಚಿದ ಮೇಲೆ ಎಷ್ಟು ಹೊತ್ತು ಬಿಡಬೇಕಾಗುತ್ತೆ ಇದನ್ನು ನೋಡಿ, ನಾನು ಹೇಳಿದೆ ದಿವಸಕ್ಕೆ 1 ಬಾರಿ ಇದನ್ನು ರಾತ್ರಿ ಹೊತ್ತು ಅಥವಾ ಬೆಳಿಗ್ಗೆ ಹೊತ್ತು ಸ್ನಾನಕ್ಕಿಂತ ಮುಂಚಿತವಾಗಿ ಇದನ್ನು ಹಚ್ಕೊಳ್ಬೇಕಾಗತ್ತೆ. ಮತ್ತು ಆದಷ್ಟು ಸೋಪನ್ನು ಯೂಸ್ ಮಾಡಬೇಕಾಗತ್ತೆ. ಆ್ಯಂಟಿಸೆಪ್ಟಿಕ್ ಸೋಪ್ಸ್ಗಳಿದೆ, ಹರ್ಬಲ್ ಸೋಪ್ಸ್ಗಳಿದೆ, ನೀಮ್ ಸೋಪ್ಗಳಿದೆ. ಅಂಥ ಸೋಪನ್ನು ಯೂಸ್ ಮಾಡೋದು ಇದನ್ನು ಹಚ್ಕೊಂಡ ನಂತರ ತುಂಬ ಉಪಯೋಗಕಾರಿ. ಮತ್ತು ಆದಷ್ಟು ವಾರ್ಮ್ ವಾಟರ್ನಲ್ಲಿ ತೊಳ್ಕೊಳ್ಳೋದು, ಕೈಯನ್ನು ತೊಳ್ಕೊಳ್ಳೋದು, ಅಥವಾ ಎಲ್ಲಿ ನಿಮ್ಮ ಯಾವ ಭಾಗದಲ್ಲಿ ಈಗ ತಲೆಗೆ ಆಗಿರ್ಬೋದು ಇದನ್ನು ತಲೆಗೆ ಕೂಡ ಹಚ್ಬೋದು. ತಲೆ ಕೂಡ ಹಚ್ಚೋದ್ರಿಂದ ತುಂಬ ಉತ್ತಮವಾದಂಥ ರಿಸಲ್ಟ್ಸ್ ಬರುತ್ತೆ. ಮತ್ತು ಸೋರಿಯಾಸಿಸ್ ಆದಾಗ ಹೆಚ್ಚು ತುರಿಕೆ ಇರುತ್ತೆ, ಅದನ್ನು ಕೂಡ ಕಡಿಮೆ ಮಾಡುತ್ತೆ. ಇದನ್ನು ನೀವು ಹಚ್ಚಿ ಒಂದು 15 ರಿಂದ 20 ನಿಮಿಷಗಳ ಕಾಲ ಹಾಗೆ ಬಿಟ್ಟು ನಂತರ ನೀರು ಮತ್ತು ಸೋಪ್ ವಾಟರಿಂದ ನೀವು ತೊಳ್ಕೊಳ್ಬೇಕು. ತೊಳೆದಾದ ನಂತರ ಹಾಗೆಯೇ ಮತ್ತೆ ಇದಕ್ಕೆ ಯಾವುದೇ ರೀತಿಯ ಎಣ್ಣೆ ಹಚ್ಚೋದಾಗಲಿ ಅಥವಾ ಬೇರೆ ಯಾವುದೇ ರೀತಿಯ ಲೇಪಗಳನ್ನು ಹಚ್ಚಲಿಕ್ಕೆ ಹೋಗಬೇಡಿ. ಇದನ್ನು ಒಂದು 30 ರಿಂದ 45 ದಿವಸಗಳ ಕಾಲ ನೀವು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬಂದರೆ ತುಂಬ ಉತ್ತಮವಾದಂಥ ಫಲಿತಾಂಶವನ್ನು ಪಡ್ಕೊಳ್ಬೋದು. ತುರಿಕೆ ನಿವಾರಣೆಗೆ ಮನೆ ಔಷಧ. ಬೇಕಾಗಿರುವ ಸಾಮಗ್ರಿಗಳು: ಪಪ್ಪಾಯಿ ಹಣ್ಣಿನ ಪೇಸ್ಟ್, ಹಾಗಲಕಾಯಿ ಪೇಸ್ಟ್, ಅರಿಶಿಣದ ಪುಡಿ ಮತ್ತು ಬೇವಿನ ಎಲೆ. ತಯಾರಿಸುವ ವಿಧಾನ: ಕಾಯಲಿಟ್ಟ ಪಾತ್ರೆಗೆ ಸ್ವಲ್ಪ ನೀರು, ಬೇವಿನ ಎಲೆಯನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಪಪ್ಪಾಯಿ ಹಣ್ಣಿನ ಪೇಸ್ಟ್, ಹಾಗಲಕಾಯಿ ಪೇಸ್ಟ್, ಅರಿಶಿಣದ ಪುಡಿಯನ್ನು ಹಾಕಿ ಸ್ಟವ್ ಆಫ್ ಮಾಡಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಒಂದು ಬಟ್ಟಲಿಗೆ ಹಾಕಿಕೊಂಡರೆ ತುರಿಕೆ ನಿವಾರಣೆಗೆ ಮನೆ ಔಷಧ ಸಿದ್ಧ.